ಇವತ್ತು ನೋಡಿ ನಾನು ನೋಡಿ 35 ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕಾಕತ್ತೀನಿ. ಇವು ನಮ್ಮ ಹಿತ್ತಲಲ್ಲೇ ಆಗಿರುವ ಲಿಂಬಿಕಾಯಿ ನೋಡಿ ಎಷ್ಟು ರಸ ಅದಾವು ನೋಡಿ. ಇದರಲ್ಲೇ ಇದು ಉಪ್ಪು. ಈಗ ಇದನ್ನು ತೊಳೆದು ಒರೆಸಿ ಹೆಚ್ಚಿಟ್ಕೊಂಡೀನಿ ಫ್ರೆಂಡ್. 35 ಲಿಂಬಿ ಹಣ್ಣು ಅದಾವು. ಇದರಲ್ಲೇ ಇಷ್ಟಂತ 4 ಸತ ಹಿಂಗೆ ಉಪ್ಪು ಹಾಕಿ ಇದನ್ನು ಈ ಥರ ಹಿಂಗೆ ಮಾಡಿ ಇಷ್ಟು ಮಾಡಿ ಇದನ್ನು ಬಾಯಿ ಮುಚ್ಚಿ ಫ್ರೆಂಡ್ ಇಡ್ತೇನೆ. ನಾಳೆ ಸಾಯಂಕಾಲ, ಈಗ ಸಾಯಂಕಾಲ ಹೆಚ್ಚೇನಿ, ನಾಳೆ ಸಾಯಂಕಾಲ ತೆಗೆದು ಇದಕ್ಕೆ ಬೆಲ್ಲದೊಳಗಣ ಆಣ ತೊಗೊಂಡು ಉಪ್ಪಿನಕಾಯಿ ಯಾವ ಥರ ಹಾಕೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಮಾರ್ಕೆಟ್ ಒಳಗೆ ತೊಗೊಂಬಂದು ತಿಂತೀರಲ್ಲ ಸಿಹಿ ಉಪ್ಪಿನಕಾಯಿ, ನಾನು ಇವತ್ತು ಹಾಕತ್ತಿದ್ದು ಆರ್ಗ್ಯಾನಿಕ್ ಬೆಲ್ಲದೊಳಗೆ ಸಿಹಿ ಉಪ್ಪಿನಕಾಯಿ. ಎಷ್ಟು ಟೇಸ್ಟಾಗಿ ಮಕ್ಕಳಿಗೆ ಚಪಾತಿ ರೋಲ್ ಮಾಡಿಕೊಟ್ರೂ ತಿಂತಾರೆ ಫ್ರೆಂಡ್. ಆ ಥರ ರುಚಿಯಾಗಿ ಲಿಂಬಿಕಾಯಿ ಉಪ್ಪಿನಕಾಯಿ ಏನೂ ಕೆಡೋದಿಲ್ಲ. 1 ವರ್ಷ ಬಿಟ್ಟು 2 ವರ್ಷನೂ ಇಟ್ಕೊಂಡು ತಿನ್ಬೋದು. ಜೇನ್ ಮ್ಯಾನ್ ಥರ ಹಾಗೇ ಇರ್ತಾವೆ ಫ್ರೆಂಡ್. ನೋಡೋಣ ನಾಳೆ ಸಾಯಂಕಾಲ ನಿಮ್ಗೆ ಯಾವ ಥರ ಉಪ್ಪಿನಕಾಯಿ ಹಾಕೋದು ಅನ್ನೋದು ಹೇಳ್ಕೊಡ್ತೀನಿ. ಈಗ ಸಾಯಂಕಾಲ ಇಷ್ಟು ಹೆಚ್ಚಿ ವರ್ಷ ತೊಳೆದು ಹೆಚ್ಚಿ ಉಪ್ಪು ಹಾಕಿ ಕಲಿಸಿಡ್ತೀನಿ. ಇದು ನೀರು ಹೆಂಗೆ ಬಿಟ್ಟಿರ್ತೈತಿ ನಾಳೆ ತೋರಿಸ್ತೀನಿ. ಆಮೇಲೆ ಯಾವ ಥರ ಉಪ್ಪಿನಕಾಯಿ ಹಾಕೋದು ಅನ್ನೋದು ನಾಳೆ ಸಾಯಂಕಾಲ ತೋರಿಸ್ತೀನಿ ಫ್ರೆಂಡ್. ನೋಡಿ ಈ ಥರ ಆಗಿದೆ. ಹೇಳಿದ್ನೆಲ್ಲ ನಿನ್ನೆ ಉಪ್ಪಿನಕಾಯಿ ಹೆಚ್ಚಿ ಉಪ್ಪೊಳಗೆ ಇಟ್ಟಿದ್ದೆ. ಇವತ್ತು ನೋಡಿ ಈ ಥರ ಆಗಿದೆ. ಈಗ ಇದನ್ನು ಯಾವ ಥರ ಕುದಿಸ್ಕೊಂಡು ಉಪ್ಪಿನಕಾಯಿ ಹಾಕೋದು ಅನ್ನೋದು ನೋಡೋಣ ಬನ್ನಿ. ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಜಜ್ಜಿ ಇಟ್ಕೊಂಡೀನಿ. ಇದಕ್ಕೆ ಅಷ್ಟು 35 ಲಿಂಬೆ ಹಣ್ಣಿಗೆ ಒಂದು ಅರ್ಧ kg ಬೆಲ್ಲ ಹಾಕ್ತೀನಿ ನೋಡಿ. ಇಷ್ಟು ಬೆಲ್ಲ ಹಾಕ್ತೀನಿ ಫ್ರೆಂಡ್. ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ. ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ತೀನಿ ನೋಡಿ. ಗ್ಯಾಸ್ ಹಚ್ತೀನಿ. ಈಗ ಈ ಲಿಂಬೆ ಹಣ್ಣೆಲ್ಲ ಇದಕ್ಕೆ ಹಾಕೊಂಡು ನೋಡಿ. ಹೌದಾ, ತಾನೇ ಯಾವ ಥರ ಕುದ್ದು ಜೇನ್ ಮ್ಯಾನ್ ಥರ ಬರ್ತೈತಿ ನೋಡಿ. ನೋಡಿ ಉಪ್ಪೊಳಗೆ ನೆನೆ ಇಟ್ಟಿದ್ದಕ್ಕೆ ಇಷ್ಟು ರಸ ಬಂದಿದೆ ನೋಡಿ. ಒಂದು ಕಪ್ಪಷ್ಟು ರಸ ಬಂದಿದೆ. ಈ ರಸನೂ ಏನು ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ತಾಂಬೂರದ್ದು ಏನಾರ ಇದ್ರೆ ಬೆಳಗಾಕ ಯೂಸ್ ಮಾಡ್ಕೊತೀನಿ. ನಾನು ಇದೇ ಥರ ಉಪ್ಪಿನಕಾಯಿ ಹಾಕೋದು ಮುಂದೆ ಇದೇ ಥರ ಬೀಜಾನ ಒಂದು 8 ದಿವಸ ಕಿಟಕಿ ಒಳಗೆ ಇಟ್ಟಿದ್ದೆ. 8 ದಿವಸ ಆದಮೇಲೆ ಅವನ್ನ ಹಿತ್ಲಾಗ ಹಾಕಿದ್ದೆ. ಅದೇ ಬೀಜದ ಲಿಂಬಿಕಾಯಿ ಇವ್ದು ನೋಡಿ. ಈಗ ಇದನ್ನೇನು ಮಾಡೋದು ಬೇಡ, 5 ನಿಮಿಷ ಬಿಟ್ಬಿಡೋಣ. ಅದು ತಾನ ಬೆಲ್ಲ ಕರಗಿ ಮೇಲೆ ಕುದ್ಕೋಂತ ಬರ್ತೈತಿ ಫ್ರೆಂಡ್. ಅವಾಗ ಕುದಿದ್ಕೊಂಡ ಮತ್ತೆ ತೋರಿಸ್ತೀನಿ ನೋಡಿ. ಈ ಥರ ಬೆಲ್ಲ ಹಾಕಿ ಕುದಿ ಇಟ್ಟಿದ್ನೆಲ್ಲ ಈ ಥರ ಕುದಿಯಾಕತ್ತೈತಿ ನೋಡಿ ಫ್ರೆಂಡ್. ಇದೆಲ್ಲ ಕುದ್ದು ಜೇನುತುಪ್ಪದ ಕಲರ್ ಬರ್ತೈತಿ. ಅಲ್ಲಿ ಮಟ್ಟ ಕುದಿಸ್ಬೇಕು. ಇದನ್ನು ಸಣ್ಣ ಉರಿಯಲ್ಲೇ ಕುದಿಸ್ಬೇಕು ನೋಡಿ. ಇದೆಲ್ಲ ಕುದ್ಮೇಲೆ ಯಾವ ಥರ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಬೇಕು ಅನ್ನೋದು ಹೇಳ್ತೀನಿ. ಇದೆಲ್ಲ ಕುದ್ದು ನೀರೆಲ್ಲ ಕುದ್ದು ಜೇನುತುಪ್ಪದ ಕಲರ್ ಬಂತಂದ್ರೆ ಮತ್ತೆ ತೋರಿಸ್ತೀನಿ. ಒಂದು ಬಾಳ್ಗೆ ಇಟ್ಕೊಂಡು ಇದ್ರೊಳಗೆ ಎಣ್ಣೆ ಹಾಕ್ತೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕೀನಿ. ನೋಡಿ ಇಷ್ಟು ಕುದ್ದಿದೆ.
ಇದರ ತೊಗಟೆ ಎಲ್ಲ ಮೆತ್ತಗೆ ಕುದ್ದು ಬಂದಿದೆ. ಇಷ್ಟು ಸಾಕು ಫ್ರೆಂಡ್ಸ್. ಇದು ನೋಡಿ, ಹೌದಾ? ನೋಡಿ ಯಾವ ಥರ ಕುದ್ದಿದೆ. ಹೊಡೆದ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ. ಸಾಸ್ಮೆ ಜೀರಿಗೆ, 1 ಸ್ಪೂನ್ ಸಾಸ್ಮೆ ಜೀರಿಗೆ ಎರಡು ಮಿಕ್ಸ್ ಮಾಡಿದ್ದು, 4 ಎಸಳು ಕರಿಬೇವು, ಒಂದು 4 ಸ್ಪೂನ್ ಖಾರ ಹಾಕ್ತೀನಿ ನೋಡಿ. ಒಂದು 4 ಸ್ಪೂನ್ ಖಾರ ಹಾಕ್ತೀನಿ. ಆಮೇಲೆ 1 ಸ್ಪೂನ್ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೋಡಿ, ಗ್ಯಾಸ್ ಆಫ್ ಮಾಡಿದೆ. ಈಗ ನೋಡಿ, ಇದಕ್ಕೆ ಹಾಕ್ತೀನಿ. ನೋಡಿ, ಒಂದು ಸ್ವಲ್ಪ ಕುದಿಸಿ ಇಳಿಬಿಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀವು ನೋಡ್ಕೊಂಡು ಬೇಕಂದ್ರೆ ಆಮೇಲೇನು ಮತ್ತು ಹಾಕ್ಕೋಬೋದು. ನೋಡಿ ನೋಡಿ ಯಾವ ಥರ ಬಂತ ಅನ್ನೋದು. ಸೇಮ್ ಮಾರ್ಕೆಟ್ ಒಳಗೆ ತರ್ತೀರಲ್ಲ ಉಪ್ಪಿನಕಾಯಿ, ಅದೇ ಥರ ಒಂದು 4 ದಿವಸ ಇಟ್ಟು 4 ದಿವಸದ ಮೇಲೆ ಚಪಾತಿಗೆ ತುಪ್ಪ, ಚಪಾತಿ, ಉಪ್ಪಿನಕಾಯಿ ಹಚ್ಕೊಂಡು ತಿಂದು ನೋಡಿ ಫ್ರೆಂಡ್, ಯಾವ ಥರ ಟೇಸ್ಟ್ ಬರ್ತದೆ ಅನ್ನೋದು. ನೋಡಿ, ನೀವು ಬೇಕಂದರೆ ಈ ಟೈಮ್ದಾಗ ಉಪ್ಪು ಖಾರ ನೋಡಿ ಹಾಕೋಬೋದು. ನಮ್ಮದು ಇದು ಕರೆಕ್ಟಾಗಿದೆ, ಸಾಕಿನ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ.